ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ 5ನೇ ಪದ್ಧತಿಯಾದ ಪ್ರತಿಪ್ರಸ್ಥಾನ ಪದ್ಧತಿಯನ್ನು ಅನುಸಂಧಾನ ಮಾಡೋಣ. ಪಾದುಕಾ ಸಹಸ್ರದ 122ನೆಯ ಪದ್ಯ ಹೀಗಿದೆ. ಭೃಶಾತುರ ಸಹೋದರ ಪ್ರಣಯ ಖಂಡನ ಸ್ವೈರಿಣ ಪದೇನ ಕಿಮನೇನ ಮೇ ವನಮಿಹಾವ ವನಾದಿಚ್ಛತ ಇತೀವ ಪರಿಹಾಯ ತನ್ನಿವವೃತೆ ಸ್ವಯಂ ಯತ್ ಪುರಾ ಪದತ್ರಮಿದಮಾದ್ರಿಯೇ ಧೃತ ಜಗತ್ರಯಂ ರಂಗಿಣಃ. ಪ್ರತಿಪದಾರ್ಥ ಹೀಗಿದೆ. ಯತ್ ಯಾವ ಪಾದುಕೆಯು ಪುರಾ ಹಿಂದೆ ಭೃಶ ಆತುರ ಸಹೋದರ ಪ್ರಣಯ ಖಂಡನ ಸ್ವೈರಿಣ ತುಂಬ ದುಃಖಪಟ್ಟಿದ್ದ ಒಡಹುಟ್ಟಿದವನಾದ ಭರತನ ಪ್ರಾರ್ಥನೆಗಳನ್ನು ಖಂಡಿಸುವುದರಲ್ಲಿ ತನಗೆ ತೋರಿದಂತೆ ನಡೆದುಕೊಂಡ ಅವನಾತ್ ರಕ್ಷಿಸುವುದನ್ನು ಬಿಟ್ಟು ವನಂ ಕಾಡಿಗೆ ಹೋಗಲು ಇಚ್ಛತ ಆಸೆಪಡುವ ಅನೇನ ಪದೇನ ಆ ಪಾದದಿಂದ ಮೇ ನನಗೆ ಈಗ ಇಲ್ಲಿ ಕಿಂ ಏನು ಪ್ರಯೋಜನ ಇತೀವ ಈ ರೀತಿ ತಿಳಿದೋ ಎಂಬಂತೆ ತತ್ ಆ ಪಾದವನ್ನು ಪರಿಹಾಯ ಪರಿತ್ಯಜಿಸಿ ಸ್ವಯಂ ತಾನೇ ನಿವವೃತೆ ಹಿಂತಿರುಗಿತೋ ಧೃತ ಜಗತ್ರಯಂ 3 ಲೋಕಗಳನ್ನು ಸಂರಕ್ಷಿಸುವಂತಹ ಇದಂ ಈ ರಂಗಿಣಃ ಶ್ರೀರಂಗನಾಥನ ಪದತ್ರಂ ಪಾದುಕೆಯನ್ನು ಆದ್ರಿಯೇ ಆದರದಿಂದ ಸೇವಿಸುತ್ತೇನೆ. ಈ ಪದ್ಯದ ತಾತ್ಪರ್ಯ ಹೀಗಿದೆ. ಶ್ರೀರಾಮನು ಕಾಡಿಗೆ ಹೋದನೆಂದು ಕೇಳಿ ಒಡಹುಟ್ಟಿದ ಭರತನು ಪರಿಪರಿಯಾಗಿ ತಪ್ಪಿಸಿ ತಾನಿರುವುದಕ್ಕಿಂತ ಪ್ರಾಣ ಬಿಡುವುದೇ ಲೇಸು ಎಂಬುವಷ್ಟು ದುಃಖಿತನಾಗಿ ರಾಮನೇ ರಾಜ್ಯವನ್ನು ವಹಿಸಿಕೊಳ್ಳುವಂತೆ ಮಾಡುವೆನೆಂದು ಹೋಗಿ ಬಹು ವಿಧವಾಗಿ ಕರೆದ ಸಮಯದಲ್ಲಿ ಶ್ರೀರಾಮನು ನಯವಾಗಿ ಮಾತನಾಡದೆ ಸ್ವಲ್ಪ ಗಡುಸಾಗಿಯೇ ಉತ್ತರವಿತ್ತುದನ್ನು ನೋಡಿ ಈತ ತೀರಾ ದಯವಿಲ್ಲದವನು, ಇವನ ಹತ್ತಿರ ಇನ್ನಿರಬಾರದು ಎಂಬಂತೆ ಯೋಚಿಸಿ ಯಾವ ಪಾದುಕೆಯು ಹಿಂತಿರುಗಿ ಬಂದಿತೋ ಮತ್ತು ಈ ಲೋಕವಷ್ಟೇ ಅಲ್ಲದೆ 3 ಲೋಕಗಳನ್ನು ಕಾಪಾಡುವುದಾಗಿದ್ದಿತೋ ಅಂತಹ ಶ್ರೀರಂಗನಾಥನ ಪಾದುಕೆಗಳನ್ನು ನಾನು ಧ್ಯಾನಿಸುತ್ತೇನೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮತಿ ಗೋದಾ ಕಸ್ತೂರಿಯವರು ಈ ಪದ್ಯವನ್ನು ಕನ್ನಡದಲ್ಲಿ ಈ ರೀತಿ ಹೇಳಿದ್ದಾರೆ. ಅತಿ ಶೋಕದಿಂ ಸೊರಗಿದ ಸೋದರ ಭರತನ ಭಿನ್ನಪವ ಖಂಡಿತದಿ ತಳ್ಳಿ ರಾಮ ಕಾನನಕ್ಕೆ ಪೋಪ ಹಠವನೇ ಪಿಡಿದಿರಲು ಆ ಪಾದಗಳಿಂದೆನಗೆ ಆಗಬೇಕಾದ್ದೇನು ಎಂದದ ತ್ಯಜಿಸಿ ತಾನೇ ಮೂಲೋಕಗಳ ಕಾವ ಕಾರ್ಯಮಂ ಕೈಗೊಂಡ ಮಹಾಮಹಿಮೆ ಶ್ರೀರಂಗನಾಥನ ಪಾದಗಳನಾದರಿಪೇಂ. ಇಲ್ಲಿ ಶ್ರೀ ವೇದಾಂತ ದೇಶಿಕರು ಶ್ರೀರಾಮನ ಪಾದಗಳಿಗಿಂತ ಪಾದುಕೆಗಳೇ ಶ್ರೇಷ್ಠ ಎಂದು ಹೇಳಿರುವುದೇ ಅಲ್ಲದೆ ಶ್ರೀರಾಮನು ತನ್ನ ಸ್ವಂತ ತಮ್ಮ ಭರತನು ಕಷ್ಟದಲ್ಲಿ ದುಃಖದಲ್ಲಿ ತನ್ನ ಬಳಿಗೆ ಬಂದಾಗ ಅವನನ್ನು ಕಾಯದೆ ವನಕ್ಕೆ ಹೊರಟನಲ್ಲ ಎಂದು ಬೇಸರಿಸಿಯೋ ಎಂಬಂತೆ ಆ ಪಾದುಕೆಗಳು ಶ್ರೀರಾಮನನ್ನು ತೊರೆದು ಭರತನ ಹಿಂದೆ ಹೋದವಲ್ಲ, ಆ ಪಾದುಕೆಗಳಿಗೆ ನಾನು ಆದರಿಸಿ ಗೌರವಿಸಿ ಸೇವಿಸುತ್ತೇನೆ ಎಂದಿದ್ದಾರೆ ವೇದಾಂತ ದೇಶಿಕರು. ಇದು ಆಶ್ಚರ್ಯವೆನಿಸುತ್ತದೆ ಅಲ್ಲವೇ? ಹಾಗಾದರೆ ಪಾದುಕಾದೇವಿಯ ನಿಷ್ಠೆ ಬದಲಾಗಿ ಹೋಯಿತೆ? ಶ್ರೀ ವೇದಾಂತ ದೇಶಿಕರ ನಿಷ್ಠೆ ಬದಲಾಗಿ ಹೋಯಿತೆ? ಜ್ಞಾನಿಗಳಾದ ವೇದಾಂತ ದೇಶಿಕರು ಹೀಗೆ ಹೇಳಿದ್ದಾರೆಂದರೆ ಅಲ್ಲಿ ಜಗತ್ತಿಗೆ ಒಂದು ಸಂದೇಶವಿರಬೇಕು. ಬನ್ನಿ, ಏಕೆ ಹಾಗೆ ಹೇಳಿದರೆಂದು ನೋಡೋಣ. ಶ್ರೀರಾಮ ಭರತನ ವಿಷಯದಲ್ಲಿ ನಿಷ್ಠುರವಾಗಿ ಏಕೆ ನಡೆದುಕೊಂಡ? ಪಾದುಕೆಯು ಅವನಿಗೆ ಯಾವ ರೀತಿ ಸಹಾಯ ಮಾಡಿದಳು? ಸಂದರ್ಭವೇನು? ಕಾರಣವೇನು? ಇದಕ್ಕೆಲ್ಲ ಉತ್ತರ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 104ನೇ ಸರ್ಗದಿಂದ 113ನೇ ಸರ್ಗದವರೆಗೆ ಸಿಗುತ್ತದೆ. ಜಗತ್ತೇ ಬೆರಗಾಗುವ ಪ್ರಸಂಗ ಇಲ್ಲಿ ಸಿಗುತ್ತದೆ. ಅಯೋಧ್ಯೆಯಲ್ಲಿ ಇನ್ನೇನು ಶ್ರೀರಾಮಚಂದ್ರನ ಯುವರಾಜ ಪಟ್ಟಾಭಿಷೇಕ ಆಗಬೇಕು ಎನ್ನುವಾಗ ಒಂದಾದ ಮೇಲೊಂದು ಅನಾಹುತಗಳು ನಡೆಯುತ್ತದೆ. ಅದು ನಡೆದಾಗ ಭರತ ಶತ್ರುಘ್ನರು ಕೇಕೆಯ ದೇಶದಲ್ಲಿ ತಾತ ಅಶ್ವಪತಿ ಮತ್ತು ಸೋದರ ಮಾವ ಯುಧಾಜಿತುವಿನ ಜೊತೆಯಲ್ಲಿ ಇದ್ದರು. ಕೂಡಲೇ ಹೊರಟು ಬರಬೇಕೆಂದು ವಸಿಷ್ಠರು ಹೇಳಿ ಕಳಿಸಿದೊಡನೆ ಅಲ್ಲಿಂದ ಧಾವಿಸಿ ಬಂದ ಭರತನು ಬಯಸಿದ್ದುದು ತಂದೆಯ ಆದರದ ಬಿಸಿ ಅಪ್ಪುಗೆಯ ಸ್ವಾಗತವನ್ನು. ಆದರೆ ಸಿಕ್ಕಿದ್ದು ಕೊನೆಯ ಪ್ರಯಾಣಕ್ಕೆ ಸಿದ್ಧವಾಗಿದ್ದ ದಶರಥನ
ತಣ್ಣನೆಯ ಮೃತದೇಹದ ಅಪ್ಪುಗೆಯನ್ನು. ಇದು ಭರತನು ನಿರೀಕ್ಷಣೆ ಮಾಡದೇ ಇದ್ದ ಆಘಾತ. ಅದರ ಮೇಲೆ ಶ್ರೀರಾಮ ಲಕ್ಷ್ಮಣರ ಸೀತೆಯರ ವನವಾಸ ತಿಳಿದು ಬಂದದ್ದು ಇನ್ನೊಂದು ಆಘಾತ. ಇದಕ್ಕೆಲ್ಲ ತನ್ನ ಹೆತ್ತ ತಾಯಿಯೇ ಕಾರಣಳು ಎಂಬುದು ನಂಬಲಾರದ ಸತ್ಯವಾಗಿತ್ತು. ಭರತನಿಗೆ ನುಂಗಲಾರದ ತುತ್ತಾಗಿತ್ತು. ಗಾಯದ ಮೇಲೆ ಉಪ್ಪು ಸವರಿದಂತೆ ಎಲ್ಲರೂ ಭರತನನ್ನು ಅನುಮಾನಿಸಿದರು, ಆರೋಪ ಮಾಡಿದರು. ಅಪವಾದದ ದಳ್ಳುರಿಯಲ್ಲಿ ಭರತ ನೊಂದು ಬೆಂದು ಬೇರೆ ದಾರಿ ಕಾಣದೆ ರಾಮನನ್ನು ಹುಡುಕಿಕೊಂಡು ವನಕ್ಕೆ ಬಂದನು. ಭರತನನ್ನು ಈ ಎಲ್ಲ ಅವಮಾನಗಳಿಂದ, ಅಪವಾದಗಳಿಂದ, ದುಃಖದಿಂದ ಕಾಪಾಡಲು ಸಾಧ್ಯವಿದ್ದದ್ದು ಶ್ರೀರಾಮನೊಬ್ಬನಿಗೆ. ಅವನು ಹಿಂತಿರುಗಿ ಬಂದು ರಾಜ್ಯವನ್ನು ಒಪ್ಪಿಸಿಕೊಂಡರೆ ಎಲ್ಲವೂ ಸರಿಯಾಗುತ್ತದೆ ಎಂದು ಭರತ ನಂಬಿದ್ದ. ಶ್ರೀರಾಮನನ್ನು ಒಪ್ಪಿಸಲು ತನ್ನ ತಾಯಿ ಕೈಕೇಯಿಯನ್ನು ಮುಂದಿಟ್ಟುಕೊಂಡು ಎಲ್ಲ ಪುರಜನರನ್ನು ಕರೆದುಕೊಂಡು ಚಿತ್ರಕೂಟಕ್ಕೆ ಬಂದಿದ್ದ. ತಾಪಸ ವೇಷದಲ್ಲಿದ್ದ ರಾಮ ಲಕ್ಷ್ಮಣರನ್ನು ನೋಡಿ, ರಾಜಕುಮಾರಿ ಸೀತೆಯನ್ನು ಕಾಡಿನಲ್ಲಿ ನೋಡಿ ಅವನ ದುಃಖ ಮತ್ತಷ್ಟು ಹೆಚ್ಚಾಯಿತು. ಶ್ರೀರಾಮನ ಪಾದಗಳ ಮೇಲೆ ಬಿದ್ದು, ಅಣ್ಣ, ನನ್ನ ತಾಯಿ ಹುಟ್ಟಿದ ಮನೆಗೂ ಸೇರಿದ ಮನೆಗೂ ಮಸಿ ಬಳಿಯುವ ಕೆಲಸ ಮಾಡಿದ್ದಾಳೆ. ತಂದೆಯೂ ವೃದ್ಧಾಪ್ಯದಲ್ಲಿ ಅವಿವೇಕದ ಕೆಲಸ ಮಾಡಿ ದುಃಖದಿಂದ ಪ್ರಾಣವನ್ನೇ ಬಿಟ್ಟಿದ್ದಾನೆ. ಎಲ್ಲರೂ ಕಂಗಾಲಾಗಿದ್ದೇವೆ. ಹಿಂತಿರುಗಿ ಬಾ, ರಾಜ್ಯವನ್ನು ವಹಿಸಿಕೋ ಎಂದನು. ಶ್ರೀರಾಮ ಅವನ ಮಾತುಗಳನ್ನು ಒಪ್ಪಲಿಲ್ಲ. ತಂದೆ ತಾಯಿಗಳು ಮಕ್ಕಳಿಗೆ ಯಾವತ್ತೂ ಕೇಡನ್ನು ಬಯಸುವುದಿಲ್ಲ. ಅವರು ಏನು ಹೇಳಿದರೂ ನನಗೆ ಒಪ್ಪಿಗೆ ಎಂದನು. ಅದನ್ನೇ ಮಾಡುವುದು ನನ್ನ ಕರ್ತವ್ಯ ಎಂದು ಹೇಳಿದನು. ಆಗ ಭರತನು, ಅಣ್ಣ, ತಂದೆ ತೀರಿ ಹೋಗಿದ್ದಾರೆ. ಈಗ ಅವರ ಇಚ್ಛೆಯನ್ನು ನಾವು ಪೂರೈಸಬೇಕೆಂದೇನೂ ಇಲ್ಲ. ಈಗ ಕೈಕೇಯಿಯೂ ಸಹ ನಿನಗೇ ರಾಜ್ಯ ಎಂದು ಒಪ್ಪಿದ್ದಾಳೆ. ನಮ್ಮ ಮನೆಯ ಹಿರಿಯ ಮಗ ನೀನು. ಇಕ್ಷ್ವಾಕು ವಂಶದ ಪರಂಪರೆಯನ್ನು ಮುರಿಯಬಾರದು. ನೀನೇ ರಾಜನಾಗಬೇಕು ಎಂದು ಹೇಳಿದನು. ಆಗ ರಾಮನು, ನೀನು ಏನಾದರೂ ಹೇಳು, ನಾನು ಹಿಂತಿರುಗುವ ಮಾತೇ ಇಲ್ಲ. ಇದು ನನ್ನ ದೃಢ ನಿರ್ಧಾರ ಎಂದು ಹೇಳಿದನು. ಭರತ ಇಷ್ಟಕ್ಕೆ ಬಿಡಲಿಲ್ಲ. ರಾಮ, ಇದು ನಿನಗೆ ಗೃಹಸ್ಥಾಶ್ರಮದ ಕಾಲ. ನೀನು ವಾನಪ್ರಸ್ಥಕ್ಕೆ ಹೋಗಬೇಕಾದುದು ಈಗಲ್ಲ. ಪಿತೃಋಣ ನಿನ್ನ ಮೇಲಿದೆ ಎಂದನು. ರಾಮನು ಒಪ್ಪಲಿಲ್ಲ. ನಮ್ಮ ತಂದೆ ದಶರಥ ಮಹಾರಾಜನು ನಿನ್ನ ಅಜ್ಜ ಅಶ್ವಪತಿಗೆ ಹಿಂದೆಯೇ ಮಾತು ಕೊಟ್ಟಿದ್ದನು. ಹಾಗೆಯೇ ಕೈಕೇಯಿ ಮಾತೆಗೂ ಸಹ ಮಾತು ಕೊಟ್ಟಿದ್ದನು. ಇಕ್ಷ್ವಾಕು ವಂಶದ ರಾಜರೆಲ್ಲ ಸತ್ಯಸಂಧರು, ಮಾತಿಗೆ ತಪ್ಪದವರು. ನನ್ನ ತಂದೆಯೂ ಸಹ ಕೊಟ್ಟ ಮಾತಿಗೆ ತಪ್ಪಬಾರದು. ಅದನ್ನು ನಾನು ನೀನು ಇಬ್ಬರೂ ಪಾಲಿಸಬೇಕು. ನೀನು ಅಯೋಧ್ಯೆಗೆ ಹೋಗಿ ಸಿಂಹಾಸನವನ್ನು ಏರಿ ರಾಜ್ಯವನ್ನು ಪಾಲಿಸು ಎಂದನು ಶ್ರೀರಾಮ. ಆಗ ಭರತನು, ಅಣ್ಣ, ರಾಜ್ಯ ನನ್ನದು ಎಂದೆಯಲ್ಲವೇ? ನನ್ನದಾದ ವಸ್ತುವನ್ನು ನಾನು ಯಾರಿಗಾದರೂ ಕೊಡಬಹುದಲ್ಲವೇ? ನಿನಗೇ ಕೊಡುತ್ತೇನೆ, ಹಿಂದಿರುಗಿ ಬಾ ಎಂದು ಕರೆದನು. ಆಗ ಶ್ರೀರಾಮನು, ಭರತ, ನೀನು ದಾನವನ್ನು ಕೊಡಬಹುದು, ಆದರೆ ತೆಗೆದುಕೊಳ್ಳುವುದು ಬಿಡುವುದು ನನ್ನ ಇಷ್ಟ. ನಾನು ಈ ದಾನವನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿದನು. ಆಗ ಭರತನು, ಪುರಜನರೇ, ನಾನು ರಾಜ್ಯವಾಳಲು ಸಮರ್ಥನಲ್ಲ. ಕೋಸಲದ ಸಿಂಹಾಸನವನ್ನು ಏರಿ ರಾಷ್ಟ್ರವನ್ನು, ಪ್ರಜೆಗಳನ್ನು ಕಾಪಾಡಲಾರೆ. ರಾಮನ ಬದಲು ನಾನೇ 14 ವರ್ಷ ವನವಾಸವನ್ನು ಮಾಡುತ್ತೇನೆ. ಸಮರ್ಥನಾದ ರಾಮನನ್ನು ಹಿಂದಕ್ಕೆ ಕರೆದುಕೊಳ್ಳಿ ಎಂದು ಹೇಳಿದನು. ಅದಕ್ಕೂ ಶ್ರೀರಾಮನು ಒಪ್ಪಲಿಲ್ಲ. ಆದರೆ ಭರತನ ಈ ಪರಿಯ ಮಾತುಗಳಿಗೆ ಶ್ರೀರಾಮನು ಬೆರಗಾಗಿ ಹೋದನು. ಪುರಜನರೇ, ಭರತನಲ್ಲಿ ಸಮಸ್ತ ಕಲ್ಯಾಣ ಗುಣಗಳು ನೆಲೆಸಿವೆ. ಅವನೇ ರಾಜ್ಯವಾಳಲಿ ಎಂದನು. ಭರತ, ನೀನು ಸಮರ್ಥನಿದ್ದೀಯಾ? ಹೋಗು. ಸಮಸ್ತ ರಾಜಕಾರ್ಯಗಳನ್ನು ಆಪ್ತರಾದ ಬುದ್ಧಿವಂತರಾದ ಮಂತ್ರಿಗಳ ಸಹಾಯದಿಂದ, ವಸಿಷ್ಠ ವಾಮದೇವಾದಿ ಬ್ರಾಹ್ಮಣೋತ್ತಮರ ಸಹಕಾರದಿಂದ ರಾಜ್ಯವನ್ನು ಆಳು ಎಂದು ಹೇಳಿದನು. ಕಡೆಗೆ ಭರತನು ಬೇರೆ ದಾರಿ ಕಾಣದೆ, ಅಣ್ಣ, ನನ್ನ ತಂದೆ ತಾಯಿಗಳು ನಿನಗೆ ಅನ್ಯಾಯ ಮಾಡಿದ್ದಾರೆ. ನನಗೆ ರಾಜ್ಯವನ್ನು ಕೇಳಿ ನಿನ್ನನ್ನು ವನವಾಸಕ್ಕೆ ಕಳುಹಿಸಿದ್ದಾರೆ. ಇದನ್ನು ನಾನು ಒಪ್ಪುವುದಿಲ್ಲ ಎಂದು ಹೇಳಿ ಶ್ರೀರಾಮನ ಪಾದಗಳನ್ನು ಬಿಗಿದಪ್ಪಿ ಹಿಡಿದು, ನೀನು ಬರದಿದ್ದರೆ ನಾನು ಸತ್ಯಾಗ್ರಹ ಮಾಡುತ್ತೇನೆ ಎಂದು ನೆಲದ ಮೇಲೆ ಮಲಗಿಬಿಟ್ಟನು. ಅಣ್ಣನ ಕಾಲುಗಳನ್ನು ಭದ್ರವಾಗಿ ಹಿಡಿದು, ನೀನು ಹಿಂತಿರುಗುತ್ತೇನೆ ಎಂದು ಹೇಳುವವರೆಗೂ ನಾನು ಆಹಾರವನ್ನು ಸೇವಿಸುವುದಿಲ್ಲ. ಇಲ್ಲ, ನೀನು ಹಿಂತಿರುಗಬೇಕು, ಇಲ್ಲ ನನ್ನ ಪ್ರಾಣ ಹೋಗಬೇಕು ಎಂದು ನುಡಿದನು. ಆಗ ಶ್ರೀರಾಮನು, ಛೀ, ಇದೆಂತಹ ಮಾತುಗಳು? ಮೇಲೇಳು. ದೇಶ ಕಾಯುವ ಕ್ಷತ್ರಿಯನಿಗೆ ಸತ್ಯಾಗ್ರಹ ಮಾಡುವ ಅಧಿಕಾರವಿಲ್ಲ ಎಂದನು. ಎದ್ದೇಳು, ಹೋಗಿ ಆಚಮನ ಮಾಡಿ ಬಂದು ನನ್ನನ್ನು ಮುಟ್ಟು. ಇನ್ನು ಮೇಲೆ ಎಂತಹ ಮಾತನಾಡುವುದಿಲ್ಲ ಎಂದು ಹೇಳು ಎಂದನು. ರಾಮ ಭರತರ ನಡುವೆ ಇಷ್ಟೆಲ್ಲ ಮಾತುಕತೆಗಳು ನಡೆದಿದ್ದು ಅಯೋಧ್ಯೆಯ ಪುರಜನರ ಸಮಕ್ಷಮದಲ್ಲಿ.
ಚಕ್ರವರ್ತಿಯ ಪದವಿ ನನಗೆ ಬೇಡ ಎಂಬ ಅವರ ವಾದ ವಿವಾದಗಳನ್ನು ಅಯೋಧ್ಯೆಯ ಜನರು ಮೂಕ ವಿಸ್ಮಿತರಾಗಿ ನೋಡುತ್ತಿದ್ದರು. ಕಡೆಗೂ ಶ್ರೀರಾಮನ ಪಾದುಕೆಗಳನ್ನು ಪಡೆದು ಭರತ ಅಯೋಧ್ಯೆಗೆ ಹಿಂತಿರುಗಬೇಕಾಯಿತು. ತುಂಡು ಭೂಮಿಗಾಗಿ 4 ಕಾಸಿಗಾಗಿ ಪರಸ್ಪರ ದ್ವೇಷ ಮಾಡುವ ಹೊಡೆದಾಡುವ ಒಡಹುಟ್ಟಿದವರನ್ನು ಎಲ್ಲೆಲ್ಲೂ ಕಾಣಬಹುದು. ಆದರೆ ರಾಮ ಭರತರಂಥವರು ಅತೀ ವಿರಳ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ನಮ್ಮ ದೇಶದ ಇತಿಹಾಸವನ್ನು ಹೇಳುವ ಧರ್ಮಗ್ರಂಥ. ಮನೆಗಳಲ್ಲಿ ಇದನ್ನು ನಿತ್ಯ ಪಾರಾಯಣ ಮಾಡಬೇಕು ಎಂದು ಹೇಳುತ್ತಾರೆ. ನಮ್ಮ ಹಿರಿಯರು ಅದನ್ನು ಪಾಲಿಸುತ್ತಿದ್ದರು. ನಾವು ಮೂಲ ರಾಮಾಯಣವನ್ನು ನಿತ್ಯ ಓದುವುದನ್ನು ಬಿಟ್ಟಿದ್ದೇವೆ. ಆದರೆ ದೇವರ ಮನೆಯಲ್ಲಿಟ್ಟು ಪೂಜೆ ಮಾತ್ರ ಮಾಡುತ್ತಿದ್ದೇವೆ. ಹಾಗೊಂದು ವೇಳೆ ಮನೆಗಳಲ್ಲಿ ನಿತ್ಯ ಪಾರಾಯಣ ಆಗುತ್ತಿದ್ದರೆ ಖಂಡಿತ ಕೋರ್ಟು ಕಚೇರಿಗಳು ಇರುತ್ತಿರಲಿಲ್ಲ. ಇದ್ದರೂ ಅಲ್ಲಿ ನೂಕುನುಗ್ಗಲು ಇರುತ್ತಿರಲಿಲ್ಲ. ಭರತನ ಸಂಕಷ್ಟದಲ್ಲಿ ರಾಮ ಸಹಾಯ ಮಾಡಲಿಲ್ಲ. ಆದರೆ ಪಾದುಕಾದೇವಿ ಅವನನ್ನು ಕಾಪಾಡಿದ್ದಳು. ಅವನಿಗೂ ಅಯೋಧ್ಯೆಯ ಜನರಿಗೂ ಮತ್ತೆ ನೆಮ್ಮದಿಯನ್ನು ಸಂತೋಷವನ್ನು ತಂದುಕೊಟ್ಟಿದ್ದಳು. ಆದ್ದರಿಂದಲೇ ಶ್ರೀ ವೇದಾಂತ ದೇಶಿಕರು ರಾಮನಿಗಿಂತ ರಾಮನ ಪಾದಗಳಿಗಿಂತ ರಾಮನ ಪಾದುಕೆಗಳೇ ಹೆಚ್ಚು ಪ್ರಶಸ್ತವಾದವು ಎಂದು ಹೇಳಿದ್ದಾರೆ. ಇನ್ನು ಈ ಶ್ಲೋಕದಲ್ಲಿ ಆಳ್ವಾರರ ವೈಭವವನ್ನು ತೆಗೆದುಕೊಂಡರೆ, ಭಕ್ತನು ಭಗವಂತನಲ್ಲಿ ಶರಣಾಗತಿ ಮಾಡಿದಾಗ ಫಲಿಸಬಹುದು ಅಥವಾ ಫಲಿಸದೆ ಹೋಗಬಹುದು. ಭಗವಂತ ದಂಡಧರ, ಭಕ್ತರ ತಪ್ಪುಗಳನ್ನು ಸುಲಭವಾಗಿ ಮನ್ನಿಸುವುದಿಲ್ಲ. ಆದರೆ ಗುರುವಾದರೋ ಭಗವಂತನಿಗಿಂತ ಹೆಚ್ಚು ಕರುಣಾಮಯಿ. ಗುರುವಿಗೆ ಮಾಡಿದ ಶರಣಾಗತಿ ವ್ಯರ್ಥವಾಗುವುದಿಲ್ಲ. ನಮ್ಮ ತಪ್ಪುಗಳನ್ನು ಮನ್ನಿಸಿ ತಿದ್ದಿ ತೀಡಿ ತಪ್ಪನ್ನು ಸರಿಪಡಿಸಿ ಭಗವಂತನ ಕೃಪೆಗೆ ಅರ್ಹತೆಯನ್ನು ತಂದುಕೊಡುತ್ತಾನೆ. ದಾರಿ ತಿಳಿಯದ ನಮ್ಮ ಕೈ ಹಿಡಿದು ನಡೆಸಿ ಭಗವಂತನ ಬಳಿಗೆ ಒಯ್ದು ಬಿಡುತ್ತಾನೆ. ನಮ್ಮ ಅಜ್ಞಾನದ ಕುರುಡು ಕಣ್ಣುಗಳಿಂದ ಭಗವಂತನನ್ನು ನೋಡಲಾರೆವು. ಜ್ಞಾನವೆಂಬ 3ನೇ ಕಣ್ಣನ್ನು ನೀಡಿ ಭಗವಂತನ ವಿಶ್ವರೂಪ ದರ್ಶನ ಮಾಡಿಸುವವನು ಗುರು. ನಮ್ಮಾಳ್ವಾರರು ಭಗವಂತನ ಅಣತಿಯಂತೆ ವೈಕುಂಠವನ್ನು ತೊರೆದು ಈ ಭೂಮಿಯಲ್ಲಿ ಅವತರಿಸಿ ದಿವ್ಯ ಪ್ರಬಂಧಗಳ ಮೂಲಕ ನಮ್ಮನ್ನು ಭಗವಂತನ ದರ್ಶನಕ್ಕೆ ಸನ್ನಿಧಿಗೆ ಅನುವು ಮಾಡಿಕೊಟ್ಟವರು, ಮೋಕ್ಷದ ದಾರಿ ತೋರಿಸುವವರು. ಆದುದರಿಂದ ವೇದಾಂತ ದೇಶಿಕರು ಶ್ರೀ ಪಾದುಕಾ ಸ್ವರೂಪಿ ನಮ್ಮಾಳ್ವಾರರನ್ನೇ ಆದರದಿಂದ ಸೇವಿಸುತ್ತೇನೆ ಎಂದು ಹೇಳಿದ್ದಾರೆ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.